ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಅನಗತ್ಯ ಜಾಹೀರಾತುಗಳನ್ನು ಕೊಟ್ಟಿದ್ದಾರೆ, ಕೋಟ್ಯಾಂತರ ರೂಪಾಯಿ ನೋಡಿ. ಪ್ರಹ್ಲಾದ್ ಜೋಶಿ ಅವರಿಗೆ ಇವತ್ತಿನ ದಿವಸ ಬರೀ ಈ ತರದೇ ತಗೊಳ್ಳೋದು ಮಾತಾಡೋದೇ ಆಗೋಗಿದೆ ಮತ್ತು ಬಿಜೆಪಿ ಅವರಿಗೆ ಇದೇ ಆಗೋಗಿದೆ. ಈ ಎಲೆಕ್ಟ್ರಾಲ್ ಬಾಂಡ್ಸ್ ಅಲ್ಲಿ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿಬಿಟ್ಟು ಯಾರ ಹತ್ರ ಏನೇನು ಇಸ್ಕೊಂಡಿದ್ರೆ ಯಾರಿಗೂ ಕೂಡ ಗೊತ್ತಿಲ್ಲ. ಇಡೀ ದೇಶದ ದೊಡ್ಡ ಮೋಸ ಅದು ಎಲೆಕ್ಟ್ರಾಲ್ ಬಾಂಡ್ಸ್. PM ಕೇರ್ಸ್ ಅಂತ ಅನೌನ್ಸ್ ಮಾಡಿ ಎಲ್ಲರ ಹತ್ರನೂ ಕೂಡ ಗೌರ್ಮೆಂಟ್ ಎಂಪ್ಲಾಯೀಸ್ ಇಂದ ಎಲ್ಲರ ಹತ್ರನೂ ಕೂಡ ಇದು ಗೌರ್ಮೆಂಟ್ ಟ್ರಸ್ಟ್ ಅಂತ ಹೇಳಿ ದುಡ್ಡು ಇಸ್ಕೊಂಡ್ರು. ಅದು PM ಕೇರ್ಸ್ ಪ್ರೈವೇಟ್. ಅದು ಪ್ರಧಾನಮಂತ್ರಿ ಹೆಸರನ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೋಬೇಕು, ಗೌರ್ಮೆಂಟ್ ಆಫ್ ಇಂಡಿಯಾ ಸಿಂಬಲ್ ಅನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೋಬೇಕು, ಒಂದು ಖಾಸಗಿ ಟ್ರಸ್ಟ್ಗೋಸ್ಕರ ಅಂತ ಮಾಡಿರ್ತಕ್ಕಂಥದ್ದೇ ಇವರು. ಅದರಲ್ಲಿ ಸಾವಿರಾರು ಕೋಟಿ ರೂಪಾಯಿ. ಇದು ನ್ಯಾಷನಲ್ ಹೆರಾಲ್ಡ್ ಇತಿಹಾಸ ಇರುವಂತಹ ಪತ್ರಿಕೆ, ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪತ್ರಿಕೆ. ಅದಕ್ಕೆ ಒಂದು 2 ಕೋಟಿನೋ ಏನೋ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಕ್ಕೆ ಇವರು ದೊಡ್ಡ ಇಶ್ಯೂ ಮಾಡ್ತಾರೆ ಅಂತ ಹೇಳಿದ್ರೆ ಮಾಧ್ಯಮದವ್ರು ನೀವು ಅರ್ಥ ಮಾಡ್ಕೋಬೇಕು. ಇವ್ರ ಉದ್ದೇಶ ಡೈವರ್ಟ್ ಮಾಡಬೇಕು ಇಶ್ಯೂಗಳನ್ನ ಅಷ್ಟೇ. ಎಲ್ಲೋ ಒಂದ್ ಕಡೆ ಕಳಂಕ ಇಲ್ಲದೆ ಇರೋ ಜಾಗದಲ್ಲೂ ಕೂಡ ಕಳಂಕ ತರಬೇಕು ಅಂತ ಇವರು ಸಾವಿರಾರು ಕೋಟಿ ರೂಪಾಯಿ ಲೂಟಿಯನ್ನು ಮಾಡಿರತಕ್ಕಂಥ ಎಲೆಕ್ಟ್ರಲ್ ಬಾಂಡ್ಸ್, PM ಕೇರ್ಸ್ ಮತ್ತು ಇಡೀ ದೇಶದ ಆಸ್ತಿಯನ್ನೇ ಇವತ್ತಿನ ದಿವಸ ಕೆಲವು ಜನರ ಕೈ ಕೊಡ್ತಾ ಇದ್ದಾರೆ. ಅದು ದೊಡ್ಡ ಇಶ್ಯೂ. ಯಾವ್ದೋ ಇಟ್ಕೊಂಡು ಇವರು ಸುಮ್ಮನೆ ಲೀಗಲ್ ಆಗಿ ಕೊಟ್ಟಿರ್ತಕ್ಕಂಥ ಒಂದು ಒಳ್ಳೆಯ ಪತ್ರಿಕೆ ಮತ್ತು ಹೆಸರುವಾಸಿಯಾದ ಪತ್ರಿಕೆ ಕೊಟ್ಟಿರ್ತಕ್ಕಂಥ ಆರೋಪ ಏನಂದ್ರೆ ಕರ್ನಾಟಕದಲ್ಲಿದ್ದ ಪತ್ರಿಕೆಗಳಿಗೆ ಅಥವಾ ಡಿಜಿಟಲ್ ಮಾಧ್ಯಮಗಳಿಗೆ ಯಾವುದು ಕೊಡದೆ ನ್ಯಾಷನಲ್ ಹೆರಾಲ್ಡ್ ನೋಡಿ. ನಾವು ಬೇರೆ ಬೇರೆ ಪತ್ರಿಕೆ ಅಡ್ವರ್ಟೈಸ್ಮೆಂಟ್ ಕೊಡೋಲ್ವಾ ರಾಜ್ಯ ಸರ್ಕಾರ? ದಿವಸ ಕೊಡ್ತಾ ಇದೆ. ನೂರಾರು ಕೋಟಿ ರೂಪಾಯಿ ಖರ್ಚಾಗ್ತದೆ ಅಡ್ವರ್ಟೈಸ್ಮೆಂಟ್ಸ್ಗೆ. ಜೋಶಿ ಅವರು ಉತ್ತರ ಕೊಡ್ಲಿ. PM ಕೇರ್ಸ್ ಅನ್ನ ನೀವು ಯಾಕೆ ಗವರ್ಮೆಂಟ್ ಟ್ರಸ್ಟ್ ಅಂತ ನೀವು ಘೋಷಣೆ ಮಾಡಿದ್ರಿ? ಯಾಕೆ ನೀವು ದುಡ್ಡು ಸಂಗ್ರಹಣೆ ಮಾಡಿದ್ರಿ? ಎಷ್ಟು ಹಣ ಸಂಗ್ರಹಣೆ ಆಗಿದೆ? ಎಲ್ಲಿ ಉಪಯೋಗ ಆಗಿದೆ? ಅವ್ರು ಕೊಟ್ಟಿರ್ತಕ್ಕಂಥ ವೆಂಟಿಲೇಟರ್ಗಳು ಕೂಡ ಕಳಪೆ ವೆಂಟಿಲೇಟರ್ ಸಪ್ಲೈ ಮಾಡಿದ್ರು ಕೋವಿಡ್ ಟೈಮಲ್ಲಿ. ಅದಕ್ಕೆ ಉತ್ತರ ಕೊಡ್ಲಿ. ಎಲೆಕ್ಟ್ರಲ್ ಬಾಂಡ್ಸ್ ಅಲ್ಲಿ ಅವರು ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದ್ರಲ್ಲ, ಯಾರಿಗೂ ಸುಪ್ರೀಂ ಕೋರ್ಟ್ ಅನ್ನು ಸ್ಟಕ್ ಡೌನ್ ಮಾಡೋದು. ಅದರಲ್ಲಿ ಎಷ್ಟು ಎಲ್ಲರ ಹತ್ರ ಕೂಡ ಬ್ಲಾಕ್ ಮೇಲ್ ಮಾಡಿ ದುಡ್ಡುಗಳು ತಗೊಂಡು ರೇಡ್ ಮಾಡಿಸೋದು, ದುಡ್ಡು ತಗೊಳ್ಳೋದು, ಅದೆಲ್ಲ ಮಾಡಿ. ಅದಕ್ಕೆ ಜೋಶಿ ಉತ್ತರ ಕೊಡ್ಲಿ. ಅವ್ರಿಗೆ ನೋಡಿ, ಬಿಜೆಪಿ ಅವರು RSS ಅವರು ಎಷ್ಟು ಈಗ ಚಾಣಕ್ಯ ಯೂನಿವರ್ಸಿಟಿಗೆ 1000 ಕೋಟಿ ಮೇಲೆ ಸಂಗ್ರಹಣ ಮಾಡಿದ್ದಾರೆ ಹಣ. RSS ಅವ್ರಿಗೆ ಎಲ್ಲ ಕಡೆ ಇಂಥ ಸಂಸ್ಥೆಗಳ ರಚನೆ ಮಾಡೋದು, ದುಡ್ಡುಗಳು ತಗೊಳ್ಳೋದು, ಇದಕ್ಕೆ ಯಾರು ಕೂಡ ಕೇಳಂಗಿಲ್ಲ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಅದ್ರ ₹1 ಅದು ನಾಟ್ ಫಾರ್ ಪ್ರಾಫಿಟ್. ಅದು ₹1 ಆಚೆ ತೆಗಿಯಂಗಿಲ್ಲ, ₹1 ಮಾಡೋಂಗಿಲ್ಲ, ₹1 ಸಂಬಳ ತಗೊಳ್ಳಂಗಿಲ್ಲ ಅಂತ ಇದರಲ್ಲಿ ಇವರು ಕಳಂಕ ಇದೆ ಅಂತ ಎಷ್ಟು ನೋಡಿ ಬಿಂಬಿಸ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಇದನ್ನ ಮಾತಾಡ್ತಾ ಇದ್ದಾರೆ, ಎಷ್ಟು ವರ್ಷದಿಂದ ಹ್ಯಾರಾಸ್ಮೆಂಟ್ ಮಾಡ್ತಾ ಇದ್ದಾರೆ. ಅವ್ರನ್ನ ಕರೆಸಿ ರಾಹುಲ್ ಗಾಂಧಿ ಅವ್ರನ್ನ ಇಡೀ ದಿವಸ EDM ಮುಂದೆ ಕಚೇರಿಯಲ್ಲಿ ಕೂರಿಸಿ, ಸೋನಿಯಾ ಗಾಂಧಿ ಅವ್ರನ್ನ ಕರೆಸಿ ರಾಹುಲ್ ಗಾಂಧಿ ಅವ್ರನ್ನ ಯಾವುದೋ ಒಂದು ಕೇಸಲ್ಲಿ ಅವ್ರಿಗೆ ಡಿಸ್ಕ್ವಾಲಿಫೈ ಮಾಡಿಸಿ ಪಾರ್ಲಿಮೆಂಟ್ ಇಂದ. ಈ ತರ ಮಾಡತಕ್ಕಂಥ ಸೇಡಿನ ಕೀಳಮಟ್ಟದ ರಾಜಕಾರಣ ಜೋಶಿ ಅವರು ಸ್ವಲ್ಪ ತಿಳ್ಕೊಂಡು ಮಾತಾಡಬೇಕು, ಆಯ್ತಾ? ದ್ವೇಷ ಇದು ಇವರು, ಯಾಕಂದ್ರೆ ಮಾಧ್ಯಮ ಅವ್ರ ಜೊತೆಲಿ ಇದೆ. ಯಾವ ಪ್ರಶ್ನೆ ಕೇಳ್ಬೇಕು ಮಾಧ್ಯಮ ಅವ್ರನ್ನ ಕೇಳೋದಿಲ್ಲ, ನಮ್ಮನ್ನ ಮಾತ್ರ ಕೇಳ್ತಾರೆ ಅಷ್ಟೇ ಮಾಧ್ಯಮ. ಅವ್ರನ್ನ ಕೇಳಿ ನೀವು PM ಕೇರ್ಸ್ ಅಲ್ಲಿ ನೀವು ಹೆಂಗೆ ಅದನ್ನ ನೀವು ಗೌರ್ಮೆಂಟ್ ಆಫ್ ಇಂಡಿಯಾ ಸಿಂಬಲ್ ಯೂಸ್ ಮಾಡ್ತಾ ಇದ್ದೀರಾ? ಹೇಗೆ ನೀವು ದುಡ್ಡನ್ನು ಸಂಗ್ರಹಣೆ ಮಾಡಿದ್ರಿ? ಪ್ರಧಾನಮಂತ್ರಿ ಹೆಸರನ್ನು ಯಾಕೆ ಆ ಟ್ರಸ್ಟ್ ಹೆಸರು ಇಟ್ಟಿದ್ದೀರಾ? ಅದನ್ನ ಕೇಳಿ ನೀವು. ಅದಕ್ಕೆ ಜೋಶಿ ಅವರು ಉತ್ತರ ಕೊಡ್ಲಿ. ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.